ಬೇಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಮಾರಂಭ ಭಾನುವಾರ ವೇದಿಕೆಯಲ್ಲಿ ನೆರವೇರಿತು. ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಸರ್ಕಾರ 46,000 ಸರ್ಕಾರಿ ಶಾಲೆಗಳಲ್ಲಿ ಉಚಿತ ವಿದ್ಯುತ್ ಸಂಪರ್ಕ ನೀಡಲಾಗ್ತಾ ಇದ್ದು, ಶಿಕ್ಷಕರು ರಾತ್ರಿ ಸಮಯದಲ್ಲಿ ಹೆಚ್ಚುವರಿ ತರಗತಿಗಳನ್ನು ನಡೆಸಲು ಮತ್ತು ಮಕ್ಕಳಿಗೆ ಗುಣಾತ್ಮಕ ಕಂಪ್ಯೂಟರ್ ಶಿಕ್ಷಣವನ್ನು ಒದಗಿಸುವ ದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ರಾಜ್ಯದಲ್ಲಿ 900 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಪ್ರಾರಂಭಿಸಲಾಗುತ್ತೆ. ಈ ನಿಟ್ಟಿನಲ್ಲಿ 18,000 ಶಿಕ್ಷಕರ ಆಯ್ಕೆ ಪ್ರಕ್ರಿಯೆ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ 51,000 ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದು, ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಾ ಇದೆ ಎಂದರು. ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಸುಧಾರಣೆಗಾಗಿ ರಾಜ್ಯ ಸರ್ಕಾರ ಹೊಸ ಶಿಕ್ಷಣ ನೀತಿಗೆ ಅನುಗುಣವಾಗಿ ಕ್ರಮ ಕೈಗೊಂಡಿದೆ. ಶಿಕ್ಷಕರ ತರಬೇತಿ, ಡಿಜಿಟಲ್ ತರಗತಿಗಳ ವಿಸ್ತರಣೆ ಮತ್ತು ವಿದ್ಯಾರ್ಥಿ ಸ್ನೇಹಿ ಪರಿಸರ ನಿರ್ಮಾಣ ಸರ್ಕಾರದ ಉದ್ದೇಶವಾಗಿದೆ ಎಂದರು. ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಂದು ಜನ್ಮದಿನವನ್ನು ಆಚರಿಸಿಕೊಳ್ತಾ ಇರುವ ಮಂತ್ರಗೌಡ ಸರ್ ಅವರಿಗೆ ಮತ್ತೊಮ್ಮೆ ಎಲ್ಲರ ಹೃದಯಪೂರ್ವಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅತಿಥಿ ಮಹೋದಯರನ್ನ ತುಂಬ ಹೃದಯದಿಂದ ಸ್ವಾಗತಿಸಬೇಕು ಅಂತ ನಾನು ಈ ಸಂಸ್ಥೆಯ ಹಿರಿಯ ಶಿಕ್ಷಕಿಯಾಗಿರ್ತಕ್ಕಂತಹ ನಿರ್ಮಲಾ ಮೇಡಮ್ ಅವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರದ ಅತ್ಯುನ್ನತ ಮಾದರಿ ಇಲಾಖೆ ಅಂದರೆ ಅದು ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆಯ ಪ್ರಮುಖ ನಾಯಕರು ಶ್ರೀ ಎಸ್ ಮಧು ಬಂಗಾರಪ್ಪರು ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತ. ಒಂದು ಹಂತಕ್ಕೆ ರಿಪೇರಿ ಕೆಲಸವನ್ನು ಮುಗಿಸಿರ್ತೀವಿ. ಅವರಿಗೆ ನಾನು ಶಾಲೆಯ ಪರವಾಗಿ ಮಧು ಬಂಗಾರಪ್ಪರು ಸರ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು. ಅಮೃತತ್ವದ ಕಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ಈ ಜ್ಞಾನ ಜ್ಯೋತಿಯನ್ನ ಭವ್ಯ ಭಾರತದ ಭವಿಷ್ಯವನ್ನು ಬೆಳಗುವ ಪುಟಾಣಿಗಳ ಅಮೃತ ಹಸ್ತದಿಂದ ಗೌರವಾನ್ವಿತ ಶಿಕ್ಷಣ ಸಚಿವರು ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಶಿಕ್ಷಣವೆಂಬ ಜ್ಯೋತಿಯನ್ನು ಶತಮಾನೋತ್ಸವ ಸಡಗರ. ಏನಾದ್ರು ಒಂದು ದೇಶ, ಯಾಕಂದ್ರೆ ಇವತ್ತು ರಾಜಕಾರಣದೊಳಗೆ ಏನಾಗಿದೆ, ನಾನು 2.5 ವರ್ಷದೊಳಗೆ ನಾನು ತಿಳ್ಕೊಂಡಿರೋದು, ನಾ ಎಷ್ಟೊಂದು ಸತಿ ನನ್ನ ಮಂತ್ರವ್ರಿಗೂ ಕೂಡ ನಾವೆಲ್ಲ ವಿಧಾನಸಭೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿ ಮಾಡಿದಾಗ ಎಷ್ಟೊಂದು ಸತಿ ಸ್ವಾಮೀಜಿಗಳು ಇರ್ತಾರೆ ಮಂತ್ರವ್ರೆ ಸ್ಟೇಜ್ ಮೇಲೆ. ಅವಾಗ ಒಂದು ಮಾತು ಹೇಳ್ತೇನೆ, ಈ ದೇಶ ಏನಾದ್ರು ಉದ್ಧಾರ ಆಗಬೇಕಂದ್ರೆ ಇವತ್ತಿನ ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ, ಯಾಕಂದ್ರೆ ಜಾತಿ ಧರ್ಮ ಎಲ್ಲ ತಂದು ಬಿಟ್ಟಿದೀವಿ, ಅದು ಮತದಾರರಲ್ಲೂ ಇದೆ, ನಮ್ಮಲ್ಲೂ ಇದೆ, ಅದೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ಹೊರತುಪಡಿಸಿ ಈ ದೇಶ ಏನಾದ್ರು ಒಳ್ಳೆ ರೀತಿಯಲ್ಲಿ ಒಂದು ದಿಕ್ಕಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನು ಎಷ್ಟೊಂದು ಸತಿ ಹೇಳ್ತೀನಿ, ಎಲ್ಲ ಪೂಜ್ಯ ಗುರುಗಳೆಲ್ಲ ಇರ್ತಾರೆ ವೇದಿಕೆ ಮೇಲೆ. ಆ ಸಂದರ್ಭದಲ್ಲೂ ನಾನು ಹೇಳಿದ್ದೀನಿ ಎಷ್ಟೊಂದು ಸತಿ, ನಿಮ್ಮ ದೇವಸ್ಥಾನದಲ್ಲಿ ಎಷ್ಟು ಗಂಟೆ ಹೊಡಿತದೋ, ಎಷ್ಟು ಜನರಿಗೆ ಕೇಳಿಸ್ತೋ ಗೊತ್ತಿಲ್ಲ, ಆದ್ರೆ ಈ ದೇಶ ಏನಾದ್ರು ಉದ್ಧಾರ ಆಗ್ಬೇಕಂದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ಕರೆಕ್ಟ್ ಆಗಿ 9:30 ಗಂಟೆ ಹೊಡೆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿ ನಾನು ಈ 2 ವರ್ಷದೊಳಗೆ ಎಕ್ಸಾಮಿನೇಷನ್ ಅಲ್ಲಿ 10ನೇ ಕ್ಲಾಸು ಮತ್ತೆ ಇದರಲ್ಲಿ PUC ಅಲ್ಲಿ ಕಾಪಿ ಹೊಡಿಯೋದು ಜಾಸ್ತಿ ಆಗಿತ್ತು. ಇಲ್ಲೆಲ್ಲ ಕಾಪಿ ಹೊಡಿತಾ ಇರಲಿಲ್ಲ, ಬೇರೆ ಬೇರೆ ಕಡೆ ಬಹಳ ಕಾಪಿ ಹೊಡಿಯೋದು, 20% ಕಾಪಿ ಹೊಡಿತಾ ಇದ್ರು. ಅದನ್ನೆಲ್ಲ ಈ CC ಕ್ಯಾಮ್ರಾ ಎಲ್ಲ ಮಾಡಿ ಇವತ್ತು ಕಾಪಿ ಹೊಡಿದೇ ಇರೋ ರೀತಿಯಲ್ಲಿ ಮಾಡಿಬಿಟ್ಟೆ. ಅದಾದಾಗ ನಮ್ಮ ರಿಸಲ್ಟ್ ಸ್ವಲ್ಪ ತಳಕ್ಬಿತ್ತು. ಅದಾದ್ಮೇಲೆ ನಾನು ಚಂದ್ರಮೌಳಿಯವರಿಗೂ ಕೂಡ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೋಸ್ಟ್ಲಿ ನನಗನ್ಸುತ್ತೆ ಹೊರದೇಶಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡಿಲ್ಲ. ಏನಂತ ಹೇಳಿದ್ರೆ, ವಿ ಹ್ಯಾವ್ 3 ಎಕ್ಸಾಮ್ ಪಾಲಿಸಿ, ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್ ಅಂಡ್ ಥರ್ಡ್ ಎಕ್ಸಾಮ್. ಇದು SSLC ಅಲ್ಲಿ ಮತ್ತು PUC ಅಲ್ಲಿ. ಬೈ ಚಾನ್ಸ್ ಫಸ್ಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿಲ್ಲ ಅಂದ್ರೆ ಒಂದು ಮಗು 25 ದಿವಸದೊಳಗೆ ಮತ್ತೆ ಬೋರ್ಡ್ ಎಕ್ಸಾಮ್ ನಾವೇ ಮಾಡ್ತೀವಿ ವಿತಿನ್ 25 ಡೇಸ್. ಅಲ್ಲೂ ಪಾಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ 3ನೇ ಎಕ್ಸಾಮ್ ಕೂಡ ಅವಕಾಶಗಳನ್ನ ನಾವು ಇವತ್ತು ಕೊಡ್ತಾ ಇದೀವಿ. ಅದರೊಳಗೆ ಇವತ್ತು 79.89% ಇವತ್ತು SSLC ಅಲ್ಲಿ ಸ್ವಂತ ಶಕ್ತಿ ಮೇಲೆ ಅವ್ರು ಓದಿ ಇವತ್ತು ಮಕ್ಕಳು ಪಾಸ್ ಆಗಿ PUC ಹೋಗಿರ್ತಕ್ಕಂಥದ್ದು. 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಏನ್ ನಾವು ಅವಕಾಶವನ್ನ ಕೊಟ್ಟಿದೀವಿ, ಈ ವರ್ಷ
1,16,000 ಮಕ್ಕಳು ಆನ್ ದೇರ್ ಓನ್ ದೇ ಪಾಸ್. ಅಂದ್ರೆ ಅವರೇ ಓನ್ ಆಗಿ, ಇಲ್ಲಾಂದ್ರೆ ಏನಾಗೋದು, ಹಳ್ಳಿ ಭಾಗದಲ್ಲಿ ಅವ್ರು ಏನಾದ್ರು ಫೇಲ್ ಆಗಿದ್ದಿದ್ರೆ ಮತ್ತೆ ಶಾಲೆಗೆ ಕಳ್ಸಲ್ಲ ತಂದೆ ತಾಯಿಯವರು. ಹೇಳ್ಬಿಡ್ತೀವಿ ನಾವೇ, ನಮ್ಮ ಮಕ್ಕಳು ಏನಾದ್ರು ಆಮೇಲೆ ಶಾಲೆಗೆ ಹೋಗೋದಿರಲಿ, ಅವ್ರು ಬಂದು ಮತ್ತೆ ಎಕ್ಸಾಮ್ ಕಟ್ತೀವಿ. ಒಂದು ಎಕ್ಸಾಮಿಗೂ ಅಷ್ಟೇ, 2ನೇ ಎಕ್ಸಾಮು 3ನೇ ಎಕ್ಸಾಮಲ್ಲಿ ನಾನು ದುಡ್ಡು ತಗೊಳ್ಳಿಲ್ಲ, ಅವ್ರಿಗೆಲ್ಲ ಫ್ರೀ ಎಕ್ಸಾಮ್ ಮಾಡಿಬಿಟ್ರೆ. ಯಾಕಂದ್ರೆ ಎಕ್ಸಾಮ್ ತಗೋಬೇಕು ಮಕ್ಕಳು, ಅವಕಾಶಗಳ ಕೊರತೆ ಇರ್ತದೆ. ಇಲ್ಲಾಂದ್ರೆ ಏನ್ ಮಾಡ್ತೀವಿ, ತಂದೆ ಹತ್ರ ಹೋಗಿ ಫೇಲ್ ಆಗಿದ್ದು 140 ರೂಪಾಯಿ ಕೊಡೋದು ಹೇಳಕ್ಕಾಗತ್ತಾ? ತಂದೆ ಯಾವತ್ತು ಕೂಡ ಬೈತಾನೆ. ಇಲ್ಲ ತಾಯಿಯವ್ರು ಹೇಳ್ತಾರೆ, ನೀವು ಓದ್ ಕಿಸಿಯೋದು ಇಷ್ಟ ಇದೆಯಪ್ಪ, ಹೋಗತ್ಲ ಕೂಲಿ ಮಾಡಿ ಹೋಗ್ಬಿಡ್ತಾರೆ. ಆದ್ರೆ 1 ನಿಮಿಷದಲ್ಲಿ ಆ ಮಕ್ಕಳ ಭವಿಷ್ಯವನ್ನ ಸಂಪೂರ್ಣವಾಗಿ ನಮ್ಮ ಕೈಯಲ್ಲ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ. ಇವತ್ತು ನನಗೆ ಬಹಳ ಸಂತೋಷ ಇದೆ, ನನ್ನ ಇಲಾಖೆಯಲ್ಲಿ ಈ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಮಾಡಿ 1,16,000 ಮಕ್ಕಳು ಪಾಸ್ ಆಗಿ PUC ಹೋಗಿದ್ದಾರೆ. PUC ಅಲ್ಲಿ ಪಾಸ್ ಆಗಿ 56,000 ಮಕ್ಕಳು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಸ್ಟ್ ಎಕ್ಸಾಮ್, ದಿಸ್ ಇಸ್ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಅಲ್ಲಿ ವಿತಿನ್ ಮ್ಯಾಟರ್ ಆಫ್ 45 ಡೇಸ್ ಅವರು ಪಾಸ್ ಆಗಿ ಇಂಜಿನಿಯರಿಂಗ್ ಡಾಕ್ಟರ್ ಏನೋ ಮಾಡಿದ್ದಾರೆ. ಕೆಲವರು ಯಾರು 60-70% ತಗೊಂಡಿದ್ದಾರೆ, 80-90-100% ತಗೊಂಡವರು ಕೂಡ 2ನೇ ಎಕ್ಸಾಮು 3ನೇ ಎಕ್ಸಾಮ್ ಅಲ್ಲಿ ತಗೊಂಡು ಇವತ್ತು ತೇರ್ಗಡೆ ಆಗಿ ಅವರು ವಿದ್ಯಾಭ್ಯಾಸವನ್ನು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು. ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಮಕ್ಕಳ ಭವಿಷ್ಯ ಕಟ್ಟುವ ನಿಜವಾದ ಅಡಿಪಾಯಗಳಾಗಿವೆ. ಬೇಳೂರು ಶಾಲೆಯು ಶತಮಾನದಿಂದಲೂ ಈ ದಿಸೆಯಲ್ಲಿ ಮಾಡಿದ ಸೇವೆ ಶ್ಲಾಘನೀಯವೆಂದರು. ಬರೀ ಪೇಜ್ ನಂಬರ್ 1 to 20 ಓದ್ಬಿಟ್ಟು ಮುಗಿಸೋದಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ನೀವು ಹೇಳಿದಂಗೆ ಹಲವಾರು ಯೋಜನೆಗಳು ನಮ್ಮ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರ ಅವಧಿಯಲ್ಲಿ ನಿರಂತರವಾಗಿ ನಮ್ಮ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡಬೇಕು. ಏನು ಈ ಸ್ಕೂಲ್ಗೆ 20-25 ಲಕ್ಷ ಕಾಮಗಾರಿ ನಾವೆಲ್ಲರೂ ಸೇರ್ಕೊಂಡು ನಾವು ಈ ಕಾಮಗಾರಿ ಇವತ್ತು ಅದೇ ರೀತಿಯಲ್ಲಿ ಎಲ್ಲರೂ ಕ್ರೀಡಾ ಸಮಿತಿ ಇರ್ಬೋದು, ಆಹಾರ ಸಮಿತಿ ನಿಂತಿದೆ ಅಂತಂದ್ರೆ ನಮ್ಮ ಸೌಭಾಗ್ಯ. ಅದು ಉಳಿಸೋದಂತೂ ನಮ್ಮ ಜವಾಬ್ದಾರಿ. ಈ ಸ್ಕೂಲಲ್ಲಿ ನೀವು ಹೇಳ್ದಂಗೆ ನಾವು ಬಿಲ್ಡಿಂಗ್ ಕಟ್ಸ್ಬೋದು, ಮಾತ್ರ ನಮ್ಮ ಈ ಕಡೆ ಅಂತ ಕೂತಿರೋಂಥ ತಂದೆ ತಾಯಿಗಳು, ನಾನು ಪ್ರೈವೇಟ್ ಶಾಲೆಯಲ್ಲಿ ಓದಿದ್ದೀನಿ ಇಲ್ಲ ಅಂತಲ್ಲ, ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಚೆ ಥರ ಪ್ರೈವೇಟ್ ಶಾಲೆಯಲ್ಲಿ ಎಷ್ಟು ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ, ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತಿನ ಕಾಲದಲ್ಲಿ ಸಿಗ್ತಾ ಇದೆ. ದಯವಿಟ್ಟು ತಂದೆ ತಾಯಿಗಳು ಆದಷ್ಟು ನಮ್ಮ ಮಕ್ಕಳನ್ನ ಸರ್ಕಾರ ಶಾಲೆಯಲ್ಲಿ ಓದಲಿ. ನಮ್ಮ ತಂದೆನೂ ನೀವು ಹೇಳ್ದಂಗೆ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಹೋಗಿ ಆ ಮಟ್ಟಕ್ಕೆ ಹೋದರು. ನಮ್ಮ ತಾತ ಅಜ್ಜಿನೋ ಇಲ್ಲಿ ಕೆಲವು ಐ ಥಿಂಕ್ ಫಸ್ಟ್ ಫ್ಯೂ ಇಯರ್ಸ್, ಫಸ್ಟು ಸೆಕೆಂಡ್ ಇಯರ್ ಈ ಕಡೆ ಓದ್ಬಿಟ್ಟು ಆಮೇಲೆ ಅವ್ರು ಬೆಂಗಳೂರು ಕಡೆಗೆ ಹೋದರು. ಬಟ್ ನೀವು ಹೇಳ್ದಂಗೆ ಈ ಶಾಲೆಗಳು ಉಳ್ಸೋಕ್ಕೆ ನಾವು ಶತಗತ ಪ್ರಯತ್ನ ಮಾಡಬೇಕು. ಮುಚ್ಚಕ್ಕಂತೂ ನಮಗಂತೂ ಇಷ್ಟ ಇಲ್ಲ. ಯಾಕಂದರೆ ಅವತ್ತಿನ ಕಾಲದಲ್ಲಿ ಈ ಊರೊಡೆ ಪೈಸಾರಿ ಜಾಗದಲ್ಲಿ ನೇಮಕ ಮಾಡಿ ಆ ರೀತಿಯಲ್ಲಿ ಗಲಾಟೆ ಮಾಡಿಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡೋದಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೇಲಿ ಒಳಗಡೆ ಬರ್ತಾವ್ರೆ ಡೈಲಿ. ನಿಮಗೂ ಆ ಸಮಸ್ಯೆಗೊಳ್ಗೊತ್ತು. ಈ ಜಾಗನ ಈ ಸ್ಥಳನ ರಕ್ಷಣೆ ಮಾಡೋಣ. ಇನ್ನೂ ಹೆಚ್ಚುವರಿ ನಾವು ಕಟ್ಟಡಗಳಿರ್ಬೋದು, ಅದೇ ರೀತಿಲಿ ಬೇರೆ ಸವಲತ್ತುಗಳು ನೀವು ಹೇಳಿದಂಗೆ ಇವತ್ತು ಪಂಚಾಯಿತಿ ಅನುದಾನದಲ್ಲಿ ಇದ್ದು ಏನು ಈ ಸ್ಟೇಜ್ ಕಟ್ಟಡ ಮಾಡಿದ್ರು. ಗೇಟ್ ಅವರು ಒಬ್ಬರು ದಾನಿ, ಕಾಂಪೌಂಡ್ ದಾನಿ, ಟೈಲ್ಸ್ ಅವರು ನಮ್ಮ ಆಂಟಿ ಪ್ರಭು ಅಂಕಲ್ ಅವರ ಶ್ರೀಮತಿಯವರು ನೀವು ಕೊಟ್ಟಿದ್ದ ಆಂಟಿ ಕೊಟ್ಟರೆ. ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ಪ್ರಸಾದ್, ಶತಮಾನೋತ್ಸವ ಸಮಿತಿ ಅಧ್ಯಕ್ಷ GS ಪ್ರಭುದೇವ್, ಗೌರವಾಧ್ಯಕ್ಷ KD ಕುಮಾರ್, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ KP ಉಲ್ಲಾಸ್, ಬೇಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುದರ್ಶನ್, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಗಣ್ಯರಾದ ಡಾಕ್ಟರ್ ಚಂದ್ರಮೌಳಿ, KP ಚಂದ್ರಕಲ, DDPU ಚಿದಾನಂದ ಮೂರ್ತಿ, DDPI ಬಸವರಾಜು, ಡಾಕ್ಟರ್ ವೇಣುಗೋಪಾಲ್, ತಹಶೀಲ್ದಾರ್ ಕೃಷ್ಣಮೂರ್ತಿ, BEO ಕೃಷ್ಣಪ್ಪ, BB ಸತೀಶ್ ಮತ್ತಿತರರು ಪಾಲ್ಗೊಂಡಿದ್ದರು.